ನಿಮ್ದು SSLC ಎಕ್ಸಾಮ್ ತರ ಸೆಕೆಂಡ್ PUC ಎಕ್ಸಾಮ್ ಇರುತ್ತೆ, ಅದಾದ್ಮೇಲೆ ಕಾಮಿಡಿಕೆ ಇರುತ್ತೆ, KCET ಇರುತ್ತೆ, ನೀಟ್ ಎಕ್ಸಾಮ್ ಇರುತ್ತೆ. ಇದೆಲ್ಲ ಎಕ್ಸಾಮ್ಸ್ ತರಾನೇ ದೇರ್ ಇಸ್ ಅ ಎಕ್ಸಾಮ್ ಕಾಲ್ಡ್ ಆಸ್ ಇಂಟರ್ನ್ಯಾಷನಲ್ ಮ್ಯಾಥ್ಸ್ ಒಲಿಂಪಿಯಾಡ್ ಸ್ಟೂಡೆಂಟ್ಸ್. ಈ ಎಕ್ಸಾಮು ಒಂದು ವರ್ಲ್ಡ್ ಅಲ್ಲಿ, ನಮ್ದು ಎಂಟೈರ್ ವರ್ಲ್ಡ್ ಅಲ್ಲಿ ಎಲ್ಲಕ್ಕಿಂತ ಮೋಸ್ಟ್ ಡಿಫಿಕಲ್ಟ್ ಎಕ್ಸಾಮ್. ಇದು ಡಿಫಿಕಲ್ಟ್ ಎಕ್ಸಾಮ್, ಎಲ್ಲಕ್ಕಿಂತ ಅಲ್ಲ, ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಡಿಫಿಕಲ್ಟ್ ಎಕ್ಸಾಮ್ಸ್. ಇದು ತುಂಬಾ ಕಷ್ಟ. ಇದು ಈ ಒಲಿಂಪಿಯಾಡ್ ಸ್ಟೂಡೆಂಟ್ಸ್, ಈ ಮ್ಯಾಥ್ಸ್ ಒಲಿಂಪಿಯಾಡ್ ಅಲ್ಲಿ 100+ ಕಂಟ್ರೀಸ್ ಪಾರ್ಟಿಸಿಪೇಟ್ ಮಾಡುತ್ತೆ ಎವ್ರಿ ಸಿಂಗಲ್ ಇಯರ್, ಎವ್ರಿ ಸಿಂಗಲ್ ಸ್ಟೂಡೆಂಟ್ಸ್. ಅಂಡ್ ಈಚ್ ಕಂಟ್ರಿ ಸೆಂಡ್ಸ್ ಓನ್ಲಿ 6 ಸ್ಟೂಡೆಂಟ್ಸ್. ಒಂದ್ ಕಂಟ್ರಿಯಿಂದ ಬರೀ ಆ ಸ್ಟೂಡೆಂಟ್ಸ್ ಮಾತ್ರ ಹೋಗಕ್ಕಾಗದು. ಅಂಡ್ ಈ ವರ್ಷ ವೇದಾಂತು ಇಂದ ಈ ಆ ಸ್ಟೂಡೆಂಟ್ ಅಲ್ಲಿ ಒಬ್ರು ಇಬ್ರು ಇರ್ಬೋದು. ಸೊ ದಿಸ್ ಇಸ್ ಅ ಮ್ಯಾಸಿವ್ ಅಚೀವ್ಮೆಂಟ್ ಫಾರ್ ವೇದಾಂತ ಸ್ಟೂಡೆಂಟ್ಸ್. ಒಂದು ಒಳ್ಳೆ ನ್ಯೂಸ್ ಇದು. ಐ ಹೋಪ್ ನಿಮ್ ಎಲ್ಲರದ್ದು ಕೂಡ SSLC ಎಕ್ಸಾಮ್ ಚೆನ್ನಾಗಿ ಹೋಗಿರುತ್ತೆ. ಸೊ ಕಮೆಂಟ್ ಹಾಕಿ ಸ್ಟೂಡೆಂಟ್ಸ್, ಹೌ ವಾಸ್ ದ ಇಂಗ್ಲಿಷ್ ಎಕ್ಸಾಮ್? ಕಮೆಂಟ್ ಹಾಕಿ ಸ್ಟೂಡೆಂಟ್ಸ್ ಹಂಗೆ ಇಂಗ್ಲಿಷ್ ಎಕ್ಸಾಮ್ ಹೆಂಗಿತ್ತು ಅಂತ. ಈಗ ಐ ವಿಲ್ ಗಿವ್ ಎಕ್ಸಾಂಪಲ್ ಸ್ಟೂಡೆಂಟ್ಸ್. ಈಗ ನೀವೇ ಹೇಳಿ, ಈ ರೀಸೆಂಟ್ ಆಗಿ T20 ಮ್ಯಾಚ್ ನಡೀತಲ್ಲ ನಮ್ದು, ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್. ಆ ತರ ಇಂಟರ್ನ್ಯಾಷನಲ್ ಆಡ್ಬೇಕಂದ್ರೆ ಫಸ್ಟ್ ಆಫ್ ಆಲ್ ಒಂದು ರಂಜಿ ಟ್ರೋಫಿ, ಸ್ಟೇಟ್ ಅಲ್ಲಿ ಆಡ್ಬೇಕು, IPL ಆಡ್ಬೇಕು. IPL ಅಲ್ಲಿ ಚೆನ್ನಾಗಿ ಮಾಡಿದ್ರೆ ಅವಾಗ ಇಂಡಿಯಾ ಕರ್ಕೋತಾರೆ, ಹೌದಾ? ಎಷ್ಟೊಂದು ಬೇರೆ ಬೇರೆ ಲೆವೆಲ್ಸ್ ಇರುತ್ತೆ. ಅದಾದ್ಮೇಲೆ ಅಲ್ಲಿ ಚೆನ್ನಾಗಿ ಮಾಡಿದ್ರೆ ಇಂಡಿಯಾ ಆಡ್ಬೋದು ಆಮೇಲೆ. ಅದೇ ತರ ಸ್ಟೂಡೆಂಟ್ಸ್, ಅದೇ ತರ ಈ ಇಂಟರ್ನ್ಯಾಷನಲ್ ಮ್ಯಾಚ್ ಒಲಿಂಪಿಯಾಡ್ ಅಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡ್ಬೇಕಂದ್ರೆ ನೀವು ಅಲ್ಲಿ ಏನು ಕ್ವಾಲಿಫೈರ್ ಆಡ್ಬೇಕು. ಕ್ವಾಲಿಫೈರ್ ಆದ್ಮೇಲೆ ಇಲ್ಲಿ ರೀಜನಲ್ ಲೆವೆಲ್ ಚೆನ್ನಾಗಿ ಮಾಡ್ಬೇಕು, ಇಂಡಿಯನ್ ಲೆವೆಲ್ ಚೆನ್ನಾಗಿ ಮಾಡ್ಬೇಕು. ಇಲ್ಲಿ ಚೆನ್ನಾಗಿ ಮಾಡಿದ್ರೆ ಮಾತ್ರ ಇಂಟರ್ನ್ಯಾಷನಲ್ ಒಲಿಂಪಿಯಾಡ್ ಹೋಗ್ಬೋದು ನೀವು. ಈ ವರ್ಷ ವೇದಾಂತುವಲ್ಲಿ ಈ ಲೆವೆಲ್ ಅಲ್ಲಿ ತುಂಬಾ ಸ್ಟೂಡೆಂಟ್ಸ್ ಬಂದಿದ್ದಾರೆ. ಲಾಸ್ಟ್ ಹೇಳ್ತೀನಿ, ಹೌ ಮೆನಿ ಎಕ್ಸಾಕ್ಟ್ ಸ್ಟೂಡೆಂಟ್ಸ್ ಹ್ಯಾವ್ ಕ್ವಾಲಿಫೈಡ್ ಫಾರ್ ದಿಸ್ ಒನ್. ಇಲ್ಲಿ ಕ್ವಾಲಿಫೈ ಆಗ್ಬಿಟ್ಟಿದ್ದಾರೆ ಆಗ್ಲೇ, ಇಲ್ಲಿದ್ದಾರೆ ಆಗ್ಲೇ ಎಲ್ಲರೂ. ಓಕೆನಾ? ಸೊ ಲೆಟ್ ಮಿ ಟೆಲ್ ಯು ಎಷ್ಟು ಸ್ಟೂಡೆಂಟ್ಸ್ ನೋಡಿ. ಈಗ ಫಸ್ಟ್ ಏನು, ಇಂಡಿಯನ್ ಒಲಿಂಪಿಯಾಡ್ ಕ್ವಾಲಿಫೈರ್ ಇನ್ ಮ್ಯಾಥಮೆಟಿಕ್ಸ್, ಒಂದು ಕ್ವಾಲಿಫೈರ್ ತರ ಇದು. ಈ ಕ್ವಾಲಿಫೈರ್ ಅಲ್ಲಿ ಇಂಡಿಯಾ ಪೂರ್ತಿ ಸ್ಟೂಡೆಂಟ್ಸ್, ಪೂರ್ತಿ ಇಂಡಿಯಾದಲ್ಲಿ 6000 ಸ್ಟೂಡೆಂಟ್ಸ್ ಕ್ವಾಲಿಫೈ ಆದ್ರು ಈ ವರ್ಷ. ಆ 6000 ಸ್ಟೂಡೆಂಟ್ಸ್ ಅಲ್ಲಿ 961 ಸ್ಟೂಡೆಂಟ್ಸ್ ವೇದಾಂತ ಕೂಡ ಇದ್ರು. ಅಷ್ಟೊಂದು ಸ್ಟೂಡೆಂಟ್ಸ್. ಸೊ ಈ ಎಲ್ಲಾ ಸ್ಟೂಡೆಂಟ್ಸ್ಗೆ ಅಷ್ಟು ಚೆನ್ನಾಗಿ ಗೊತ್ತು ವೇದಾಂತ ಎಷ್ಟು ಚೆನ್ನಾಗಿದೆ ಅಂತ. ಓಕೆನಾ? ಆಯ್ತು. ಈಗ ನೆಕ್ಸ್ಟ್ ಇದೇ ಸ್ಟೂಡೆಂಟ್ಸ್, ಇವರೇ ಸ್ಟೂಡೆಂಟ್ಸ್. ನೆಕ್ಸ್ಟ್ ಲೆವೆಲ್ ಏನು, ರೀಜನಲ್ ಮ್ಯಾಥ್ಸ್ ಒಲಿಂಪಿಯಾಡ್. ರೀಜನಲ್ ಲೆವೆಲ್ ನಡೆಯುತ್ತಿದೆ ಒಲಿಂಪಿಯಾಡ್. ಇಲ್ಲಿ 1000 ಸ್ಟೂಡೆಂಟ್ಸ್ ವೇರ್ ಸೆಲೆಕ್ಟೆಡ್ ಅಕ್ರಾಸ್ ದ ಕಂಟ್ರಿ. ಫುಲ್ ಇಂಡಿಯಾದಲ್ಲಿ ಬರೀ 1000 ಸ್ಟೂಡೆಂಟ್ಸ್ ಮಾತ್ರ ಸೆಲೆಕ್ಟ್ ಆಗಿದ್ರು. ಆ 1000 ಸ್ಟೂಡೆಂಟ್ಸ್ ಅಲ್ಲಿ 231 ಸ್ಟೂಡೆಂಟ್ಸ್ ವೇದಾಂತ ಕಡೆಯಿಂದ ಇದ್ರು. ಸ್ಟೂಡೆಂಟ್ಸ್ ಯೋಚನೆ ಮಾಡಿ, 1000 ಸ್ಟೂಡೆಂಟ್ಸ್ ಫುಲ್ ಕಂಟ್ರಿಯಲ್ಲಿ, ಅದರಲ್ಲಿ 231 ವೇದಾಂತ ಕಡೆಯಿಂದಾನೆ ಇದ್ರು. ಓಕೆನಾ? ಇದು ರೀಜನಲ್ ಲೆವೆಲ್. ಈಗ ಸ್ಟೂಡೆಂಟ್ಸ್ ಇವರು ನೆಕ್ಸ್ಟ್ ಇಂಡಿಯನ್ ನ್ಯಾಷನಲ್ ಮ್ಯಾಥ್ಸ್ ಒಲಿಂಪಿಯಾಡ್. ಇದು ನ್ಯಾಷನಲ್ ಲೆವೆಲ್. ಈಗ ನ್ಯಾಷನಲ್ ಲೆವೆಲ್ ನೋಡಿ, 70 ಸ್ಟೂಡೆಂಟ್ಸ್ ಇನ್ ದ ಎಂಟೈರ್ ಕಂಟ್ರಿ ಸೆಲೆಕ್ಟ್ ಆಗಿದ್ದಾರೆ. ನಮ್ದು ಎಂಟರ್ ಇಂಡಿಯಾಗೆ 70 ರೀಜನಲ್ ಆಯ್ತು, ನ್ಯಾಷನಲ್ ಇದು 70 ಸ್ಟೂಡೆಂಟ್ಸ್ ಆಗಿದ್ದಾರೆ ರಿಪ್ರೆಸೆಂಟ್ ಮಾಡೋದಕ್ಕೆ. ಆ 70 ಸ್ಟೂಡೆಂಟ್ಸ್ ಅಲ್ಲಿ ಈ ವರ್ಷ ವೇದಾಂತ ಕಡೆಯಿಂದ 19 ಸ್ಟೂಡೆಂಟ್ಸ್. ಯೋಚನೆ ಮಾಡಿ, ನ್ಯಾಷನಲ್ ಲೆವೆಲ್ ಮ್ಯಾಥ್ಸ್ ಒಲಿಂಪಿಯಾಡ್ ಒಂದು ಡಿಫಿಕಲ್ಟ್ ಎಕ್ಸಾಮ್ಸ್ ಇದು. ಈ 19 ಸ್ಟೂಡೆಂಟ್ಸ್ ಅಲ್ಲಿ ಈಗ ಇಂಡಿಯಾ ರಿಪ್ರೆಸೆಂಟ್ ಮಾಡೋದಕ್ಕೆ ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋಗ್ತಾರೆ. ಒಂಥರ ಮೋಟಿವೇಶನ್ ಸಿಗಲ್ಲ ನಿಮ್ಗೆ ನೋಡಿದಾಗೆಲ್ಲ. ಈ ಎಲ್ಲಾ ಸ್ಟೂಡೆಂಟ್ಸ್ ನಿಮ್ಮ ಏಜು 11-12 ಇರ್ತಾರೆ ಸ್ವಲ್ಪ. ಸೊ ಇವರೆಲ್ಲ ಮಾಡಕ್ಕೆ ನೀವು ಮಾಡ್ಬೋದು. ಸೊ ಸ್ಟೂಡೆಂಟ್ಸ್ ಚೆನ್ನಾಗಿ ಓದಿ. ನೆಕ್ಸ್ಟ್ ಇಯರ್ ಐ ಹೋಪ್ ಸೊ, ಈ ವರ್ಷ ನೆಕ್ಸ್ಟ್ ಇಯರ್ ಬೇಡ, ಈ ವರ್ಷನೇ ಈ ತರ ಒಂದು ವಿಡಿಯೋ ನಾವು ಮಾಡಬೇಕು. ನಮ್ಮ SSLC ವೇದಾಂತ ಕಡೆಯಿಂದ ಯಾವ ತರ SSLC ಸ್ಟೂಡೆಂಟ್ಸ್ ಒಳ್ಳೆ ರ್ಯಾಂಕ್ ತಗೊಂಡ್ಯಾರ ಅಂತ ಪ್ಲೀಸ್ ಟ್ರೈ ಮಾಡಿ ಸ್ಟೂಡೆಂಟ್ಸ್. ನಿಮ್ಮ ಎಕ್ಸಾಮ್ ಜನ ನಡೀತಿದೆ, ಒಳ್ಳೆ ಚೆನ್ನಾಗಿ ಮಾರ್ಕ್ಸ್ ತೊಗೊಳ್ಳಿ. ನೆಕ್ಸ್ಟ್ ಇಯರ್ ಐ ವಿಲ್ ಬಿ ಅಂತೀನಿ ನಾನು. ನೋಡಿ, ನಮ್ಮ ಹತ್ರ ಓದಿರೋ ಸ್ಟೂಡೆಂಟು ಈ ವರ್ಷ SSLC ಈ ತರ ರ್ಯಾಂಕ್ ಬಂದಿದೆ ಅಂತ ನಮ್ಗೆ ಎಷ್ಟು ಖುಷಿ ಆಗುತ್ತೆ, ನಿಮ್ಗೆ ಎಷ್ಟು ಖುಷಿ ಆಗುತ್ತೆ. ಸೊ ಐ ಹೋಪ್ ನಿಮ್ಮ ಹೆಸರು ಕೂಡ ಸ್ಟೂಡೆಂಟ್ಸ್ ಈ ತರ ನಿಮ್ಮ ಹೆಸರು ಬರಲಿ ಇಲ್ಲಿ ಈ ವರ್ಷ ಅಂತ. ಓಕೆನಾ? ಸೊ ಸ್ಟೂಡೆಂಟ್ಸ್, ಈ ಎಲ್ಲಾ ಸ್ಟೂಡೆಂಟ್ಸ್ಗೆ IITಗೆ, ISIಗೆ, CMIಗೆ ಆಪರ್ಚುನಿಟಿ ಚೆನ್ನಾಗಿ ಸಿಗುತ್ತೆ. ಸೊ ಈ 19 ಸ್ಟೂಡೆಂಟ್ಸ್ ತರ ಈ ವರ್ಷ SSLC ಅಲ್ಲಿ ಒಳ್ಳೆ ಮಾರ್ಕ್ಸ್ ತಗೊಂಡು ನಿಮ್ಮ ಹೆಸರು ಕೂಡ ಬರೋ ತರ ಮಾಡ್ಕೊಳ್ಳಿ ಸ್ಟೂಡೆಂಟ್ಸ್. ದಟ್ ಈಸ್ ದ ಮೋಟಿವೇಶನ್ ವಿಚ್ ಯು ಹ್ಯಾವ್ ಟು ಟೇಕ್. ಸೊ ಆಲ್ ದಿ ಬೆಸ್ಟ್ ಸ್ಟೂಡೆಂಟ್ಸ್. ನೆಕ್ಸ್ಟ್ ಎಕ್ಸಾಮ್ ಸೈನ್ಸ್. ನನ್ನ ಕಡೆಯಿಂದ ಸೈನ್ಸ್ ಬಯಾಲಜಿ ಬೇಕಂದ್ರೆ ಕಮೆಂಟ್ ಅಲ್ಲಿ ಹಾಕಿ ಸ್ಟೂಡೆಂಟ್ಸ್. ಐ ವಿಲ್ ಟ್ರೈ ಟು ಟೇಕ್ ಬಯಾಲಜಿ ಒನ್ ಶಾಟ್ ಫಾರ್ ಯು. ಕಂಪ್ಲೀಟ್ ಒನ್ ಶಾಟ್ ಬಯಾಲಜಿ ಮಾಡ್ಕೊಡ್ತೀನಿ. ಕೆಮಿಸ್ಟ್ರಿ, ಫಿಸಿಕ್ಸ್ ಅವ್ರು ಟೀಚರ್ಸ್ ಮಾಡ್ತಾರೆ, ನಾನು ಕೊಡಲ್ಲ ಅದು ಆಬ್ವಿಯಸ್ಲಿ. ಸೊ ಬಯಾಲಜಿ ನಾನು ಮಾಡ್ಕೊಡ್ತೀನಿ ಬೇಕಾದ್ರೆ. ಆಲ್ ದಿ ಬೆಸ್ಟ್ ಸ್ಟೂಡೆಂಟ್ಸ್ ಅಂಡ್ ಟೇಕ್ ಕೇರ್ ಆಲ್ ಆಫ್ ಯು. ಬೈ.